ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ಹೇಳ್ಕೊಡ್ತೀನಿ. ನಾನು ಆಗಲೇ ಹಾಯ್ ಮಾಡಿ ತುಂಬ ಹೊತ್ತಾಯ್ತಮ್ಮ. ಹಾಯ್ ಹೇಳಿ. ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾಳೆ ಚಿನಿಮಾ. ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತುಂಬಾ ಹೆಲ್ಪ್ಫುಲ್ ಆಗುವಂಥ ರೆಸಿಪಿ. ಮಕ್ಕಳಿಗೆ ಎಕ್ಸ್ಪೆಷಲಿ ಇದನ್ನು ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ, ಹಾಗೆ ಬೋನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಹೆಲ್ದಿ ವೆಯ್ಟ್ ಗೇನ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ರೆಸಿಪಿನ ಯಾರೆಲ್ಲ ತಗೋಬೇಕು, ಹಾಗೆ ಯಾವ ಏಜಿನ ಮಕ್ಕಳಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ತೀನಿ. ಸೊ ಮತ್ತೆ ತಡ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ? ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ರೀತಿ ಚಿನಿಮಾ ರೆಸಿಪೀಸ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ನಾನು ಟೈಮ್ ಇಲ್ಲೇ ಇದ್ದರೂ ಕೂಡ ಟ್ರೈ ಮಾಡಿ ಟೈಮ್ ಮಾಡಿಕೊಂಡು ಸೊ ನಿಮಗೆ ರೆಸಿಪೀಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಏಕೆಂದರೆ ನಿಮಗೂ ಹೆಲ್ಪ್ ಆಗಲಿ. ಈ ಥರ ಚಿನಿಮಾ ಥರ ಸಾಕಷ್ಟು ಮಕ್ಕಳು ಇರ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಈಗ ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಫಸ್ಟು ಒಂದು ಬೌಲ್ಗೆ 3 ಬಾದಾಮಿನ ಹಾಕಿ, ಒಂದು 4-5 ಪೀಸು ಗೋಡಂಬಿ ಡಬಲ್ ಸೈಜ್ ಇದ್ದರೆ 3 ಹಾಕಿ, 2 ಪಿಸ್ತಾ, ಇದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಒಂದು 6 ಒಣಗಿದ ದ್ರಾಕ್ಷಿ ಕೊಡೋದ್ರಿಂದ ಮಕ್ಕಳಿಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಆ್ಯಂಡ್ ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ನಿವಾರಿಸ್ಕೋಬೋದು. ಈಗ ಇವೆಲ್ಲದನ್ನು ಚೆನ್ನಾಗಿ 1-2 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ನೀರನ್ನ ಸೋಸ್ಕೊಳ್ಳಿ. ಸ್ವೀಟ್ಗಾಗಿ 2 ಖರ್ಜೂರನ ಬಳಸ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬೇಕಿದ್ದರೆ ಅದನ್ನು ತೊಳೆದು ಹಾಕಿ ನಾನು ಚೆನ್ನಾಗಿ ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡ್ತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಮುಳುಗೋಷ್ಟು ನೀರನ್ನು ಹಾಕಿಟ್ಕೋಬೇಕು. ಇದನ್ನು ಏನಿಲ್ಲ ಅಂದರೂ ಒಂದು ನೈಟ್ ಪೂರ್ತಿ ನೆನಿಲಿಕ್ಕೆ ಬಿಡಿ. ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 4 ಅವರ್ಸ್ ಆದರೂ ನೆನೆಸಿಡಬೇಕು. ನಾನು ಈಗ ನೈಟ್ ನೆನೆ ಹಾಕಿದ್ದೀನಿ, ಮಾರನೇ ದಿವಸ ಬೆಳಗ್ಗೆಗೆ ನೋಡಿ ಚೆನ್ನಾಗಿ ನೆಂದಿದೆ ಅಲ್ವಾ. ಸೊ ಈಗ ಈ ಬಾದಾಮಿ ಮೇಲಿರ್ತಕ್ಕಂತಹ ಸಿಪ್ಪೆನ ತೆಗೆಯೋಣ. ಹಾಗೆ ಕೂಡ ಕೊಡ್ಬೋದು, ಮತ್ತು ಕೆಲವು ಮಕ್ಕಳಿಗೆ ಫೈಬರ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ಇದನ್ನು ಸಿಪ್ಪೆನ ನೀಟಾಗಿ ತಕ್ಕೊಳ್ಳಿ. ನೋಡಿ, ಸಿಪ್ಪೆ ಕೂಡ ತೆಗ್ದಾಗಿದೆ ಅಲ್ವಾ. ಇವಾಗ ಇದನ್ನು ನೀರು ಸಮೇತ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಸೊ ಇದೇ ನೀರೇ, ನಾವು ನೆನೆಸಿರ್ತಕ್ಕಂತಹ ನೀರನ್ನೇ ಹಾಕಿ ಈ ರೀತಿ ರುಬ್ಕೊಂಡಾದಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಅದಾದ ನಂತರ ಒಂದು ಪ್ಯಾನ್ನಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಸೊ ಮಕ್ಕಳಿಗೆ ತುಪ್ಪ ಬೆಣ್ಣೆ ಎಲ್ಲ ಕೊಡಿ, ತುಂಬಾ ಒಳ್ಳೆಯದು. ಕೆಲವರು ಕೆಮ್ಮಾಗತ್ತೆ ಅಂತ ಹೇಳಿಬಿಟ್ಟು ಕೊಡೋದೇ ಬಿಟ್ಬಿಟ್ಟಿರ್ತಾರೆ. ಈಗ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಸೂಜಿ, ಇದು ರವೆ ಅಂತ ಏನು ಕರಿತೀವಲ್ವ, ನಾವು ಉಪ್ಪಿಟ್ಟು ಮಾಡಲಿಕ್ಕೆಲ್ಲ ಬಳಸ್ತೀವಲ್ವ, ಸೊ ಆ ರವೆ 2 ಟೇಬಲ್ ಸ್ಪೂನಷ್ಟು ತುಪ್ಪದಲ್ಲಿ ಹಾಕಿಬಿಟ್ಟು 1 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು. ನೋಡ್ತಾ ಇದ್ದೀರಲ್ವ, ನೀವು ಕೈ ಬಿಟ್ಬಿಟ್ರೆ ತಳ ಅಂಟ್ಬಿಟ್ಟು ಸೀದೋಗ್ಬಿಡತ್ತೆ. ಅದಕ್ಕಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಸ್ವಲ್ಪ ರವೆನ ತುಪ್ಪದಲ್ಲಿ ಹುರಿಯೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಈ ರೀತಿ ಗಂಟುಗಳೇನು ಇಲ್ದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ರವೆ ಚೆನ್ನಾಗಿ ಬೆಂದ ಮೇಲೆ ನಾವು ಫಸ್ಟಿಗೆ ಡ್ರೈ ಫ್ರೂಟ್ಸ್ನೆಲ್ಲ ರುಬ್ಬಿಟ್ಕೊಂಡಿದ್ವಲ್ವ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಕನ್ಸಿಸ್ಟೆನ್ಸಿ ನೋಡಿದ್ರಲ್ವ, ರವೆ ಕೂಡ ಬೆಂದಿದೆ, ಹಾಗೆ ನೀರೆಲ್ಲ ಚೆನ್ನಾಗಿ ಹಿಂಗಿದೆ. ಈಗ ಈ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಖರ್ಜೂರದಲ್ಲಿ ನಾನು ಬೀಜ ತೆಗೆದ್ಬಿಟ್ಟು ಹಾಕಿದ್ದೀನಿ, ಸೀಡ್ಲೆಸ್ ತೊಗೊಂಡಿದ್ದೆ ನಾನು ಖರ್ಜೂರ. ಸೊ ನೀವು ಕೂಡ ಖರ್ಜೂರ ಬಳಸಿದ್ರೆ ಬೀಜನ ತೆಗೆದ್ಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇ ಸ್ವೀಟ್ ಇರುತ್ತೆ, ಅಂದರೆ ಖರ್ಜೂರ ದ್ರಾಕ್ಷಿಯಲ್ಲೇ ಸ್ವೀಟ್ ಇರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಸ್ವೀಟ್ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಈ ರೀತಿ 1 ನಿಮಿಷ ಕುದಿಸ್ಕೊಂಡಾದಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಹಾಲು ಕೂಡ ಹಾಕ್ಬೋದು. ಅಂದರೆ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ. 1 ವರ್ಷದ ಒಳಗಿನ ಮಕ್ಕಳಿಗಾದರೆ ನೀವು ಡೈರೆಕ್ಟಾಗಿ ತಿನ್ನಿಸಿ, ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. 1 ವರ್ಷ ಆದರೆ ಮಾತ್ರ ನೀವು ಸ್ವೀಟೆಲ್ಲ ಆ್ಯಡ್ ಮಾಡಬೇಕು, ಇಲ್ಲಾಂದರೆ ಕೊಡಬೇಡಿ. ನೋಡಿ, ಇದು ಸ್ವಲ್ಪ ಬೆಚ್ಚಗಿರುವಾಗಲೇ ತಿನ್ನಿಸಿ, ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನಾವು ಕೂಡ ತಿನ್ಬೋದು, ತುಂಬಾ ರುಚಿ ಕೊಡುತ್ತೆ. ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಈಗ ನಾವಿದನ್ನು ಚಿನಿಮಾಗೆ ತಿನ್ಸೋಣ.
ಚೆನ್ನಾಗಿದೆಯಾ? ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೊಡ್ಬೋದು, ಮಧ್ಯಾಹ್ನ ಲಂಚ್ಗೆ ಅಥವಾ ಸಾಯಂಕಾಲ ಟೈಮ್ನಲ್ಲಿ ಕೂಡ ತಿನ್ನಿಸ್ಬೋದು ಮಕ್ಕಳಿಗೆ. ನೀವು ಇದನ್ನು ವಾರದಲ್ಲಿ ಒಂದು 2 ರಿಂದ 3 ಸಲ ಮಾಡಿಕೊಡ್ಬೋದು ಆರಾಮಾಗಿ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಚಿನ್ನಿಮಾಗೆ ನಾನು ವಾರದಲ್ಲಿ 1-2 ಸಲ ಮಾಡಿಕೊಡ್ತಾ ಇರ್ತೀನಿ. ಹಾಗೆ ಖರ್ಜೂರ, ಬಾದಾಮಿ, ಗೋಡಂಬಿ ಇವೆಲ್ಲ ಜಾಸ್ತಿಯಾಗಿ ಕೊಡಿ, ಮಕ್ಕಳಿಗೆ ಒಳ್ಳೆಯದು. ಖರ್ಜೂರ ಕೊಡೋದ್ರಿಂದ ಒಳ್ಳೆ ಐರನ್ ಎಲ್ಲ ಸಿಗುತ್ತೆ. ಈಗ ಕೆಲವು ಮಕ್ಕಳಲ್ಲಿ ನೋಡ್ತೀವಲ್ವಾ, ಐರನ್ನ ಕೊರತೆ ಇರುತ್ತೆ ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾರೆ. ಅದಕ್ಕಾಗಿ ಖರ್ಜೂರ, ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯದು. ಹಾಗೆ ಇದರಿಂದ ಫೈಬರ್ ಚೆನ್ನಾಗಿ ಸಿಗುತ್ತೆ, ಒಳ್ಳೆ ಕ್ಯಾಲ್ಶಿಯಮ್, ನ್ಯಾಚುರಲ್ ಆಗಿ ಶುಗರ್ ಸಿಗತ್ತಲ್ವಾ. ಸೊ ಸಾಕಷ್ಟು ಬೆನಿಫಿಟ್ಸ್ ಇದೆ ಅವಾಗವಾಗ ಈ ರೀತಿ ಮಾಡಿಕೊಡೋದ್ರಿಂದ. ಫ್ರೆಂಡ್ಸ್, ಇದನ್ನು ನೀವು ಆರಾಮಾಗಿ 8 ತಿಂಗಳ ಮಕ್ಕಳಿಂದ ಹಿಡಿದು ಸ್ಟಾರ್ಟ್ ಮಾಡ್ಬೋದು. 1 ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ನಾನು ಇನ್ನು ಹಾಲು, ಸಕ್ಕರೆ, ಬೆಲ್ಲ ಇನ್ನೇನು ಹಾಕಿಲ್ಲ, ಸಾಕು. ಅದೇ ಸ್ವೀಟ್ ಇದೆ ಅಲ್ವಾ, ನಾವು ಡೇಟ್ಸ್ ಹಾಕಿದ್ದೀವಿ, ಹಾಗೆ ದ್ರಾಕ್ಷಿ ಹಾಕಿದ್ದೀವಿ. ಇನ್ನು ದ್ರಾಕ್ಷಿ ಕೂಡ ಅಷ್ಟೇ, 10 ತಿಂಗಳು ತುಂಬಿದ ಮೇಲೆ ನೀವು ದ್ರಾಕ್ಷಿನ ಇಂಟ್ರೊಡ್ಯೂಸ್ ಮಾಡಿಸಿ. 8 ತಿಂಗಳು ಮಕ್ಕಳು ಆದರೆ ದ್ರಾಕ್ಷಿ ಒಂದು ಸ್ಕಿಪ್ ಮಾಡಿಬಿಡಿ. ಈ ರೀತಿ ನೀವು ವಾರದಲ್ಲಿ 2 ಸಲ ಮಾಡಿಕೊಟ್ರು ಸಾಕು, ಡೈಲಿ ಮಾಡಿಕೊಡ್ಬೇಡಿ. ಮತ್ತು ಏನು ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕಿರ್ತೀವಲ್ವ, ಡೈಲಿ ಕೊಡೋದು ಕೂಡ ಒಳ್ಳೆಯದಲ್ಲ. ಫ್ರೆಂಡ್ಸ್, ನೋಡಿದ್ರಲ್ವಾ, ಇವತ್ತಿನ ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.